Hi, I'm Kaviraj from ScoreTarget.com. In today's session, we are going to discuss 8th class FA3 question paper, blueprint and key answer. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಇದನ್ನು ಅಚೀವ್ಮೆಂಟ್ ಟೆಸ್ಟ್ 1 ಅಂತ ಕೂಡ ಕರಿತೀವಿ, ಶಾರ್ಟ್ ಆಗಿ FA ಟೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು FA1 ಅಲ್ಲ, FA3 ಅಥವಾ ಅಚೀವ್ಮೆಂಟ್ ಟೆಸ್ಟ್ 3 ಅಂತ ಕೂಡ ಕರಿತೀವಿ, FA3. ಸೊ ಈ FA3 ಪ್ರಶ್ನೆ ಪತ್ರಿಕೆಯ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನಿಮಗೆ ಬ್ಲೂ ಪ್ರಿಂಟ್ ಅನ್ನು ತೋರಿಸ್ತಾ ಇದ್ದೀನಿ. ಸೊ ಬ್ಲೂ ಪ್ರಿಂಟ್ ಆದ ನಂತರ ನಾವು ಕ್ವಶನ್ ಪೇಪರನ್ನು ನೋಡ್ತಾ ಇದ್ವಿ. ಅದಾದ ನಂತರ ನಾವು ಇಲ್ಲಿ ಕೀ ಆನ್ಸರ್ ಕೂಡ ನೋಡ್ತಾ ಇದ್ವಿ. ಸೊ ಈ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ 8, 9 ಮತ್ತು 10ನೇ ತರಗತಿಯ 3 FA3 ಪ್ರಶ್ನೆ ಪತ್ರಿಕೆಯ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಈಗ ನೋಡೋಣ, ಇಲ್ಲಿ ಸಬ್ಜೆಕ್ಟ್ ಇಂಗ್ಲೀಷ್ ಇದೆ, ಕ್ಲಾಸ್ 8 ವೇಟೇಜ್ ಟು ಕಂಟೆಂಟ್ ಸಬ್ಜೆಕ್ಟ್ ಯೂನಿಟ್ಸ್ ಅಂತ ಇದೆ. ಅಂದರೆ ಯಾವ ಪಾಠಗಳು ಈ ಒಂದು ಟೆಸ್ಟಲ್ಲಿ ಇನ್ಕ್ಲೂಡ್ ಆಗಿದೆ. ಮೊದಲನೇದಾಗಿ ದ ಸ್ವಾನ್ ಅಂಡ್ ದ ಪ್ರಿನ್ಸೆಸ್ ಪ್ರೋಸ್ ಇನ್ ಆಲ್ ದ ವರ್ಲ್ಡ್ ಹರ್ ಸ್ಟೇಜ್, ಈ 2 ಪ್ರೋಸ್ಗಳು. ಆಮೇಲೆ ಸಂಬಡೀಸ್ ಮದರ್, ಕೋರಮಂಡಲ್ ಫಿಶರ್, ಈ 2 ಪೊಯಮ್ಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಪಾಠ. ಇದ್ರ ಜೊತೆಗೆ ಗ್ರಾಮರ್, ವೊಕ್ಯಾಬ್ಯುಲರಿ ಮತ್ತು ಕಂಪೋಸಿಷನ್, ಒಟ್ಟಾರೆ 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ ವೇಟೇಜ್ ಟು ದಿ ಫಾರ್ಮ್ಸ್ ಆಫ್ ಕ್ವಶನ್ಸ್, ಈ ಟೆಸ್ಟಲ್ಲಿ ನಿಮಗೆ ಪ್ರಶ್ನೆಗಳು ಯಾವ ಟೈಪ್ ಪ್ರಶ್ನೆಗಳು ಇರುತ್ತೆ. 1 ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ 2, ಒಟ್ಟಾರೆ 2 ಅಂಕ. ಇನ್ನು 1 ಅಂಕದ ಪ್ರಶ್ನೆಗಳು 1 ಅಂಕದ 2 ಪ್ರಶ್ನೆಗಳು ಇರುತ್ತೆ 2 ಅಂಕ. ಆಮೇಲೆ 2 ಅಂಕದ ಪ್ರಶ್ನೆಗಳು ಎಷ್ಟಿರುತ್ತೆ, 3 ಇರುತ್ತೆ, 6 ಅಂಕ. ಆಮೇಲೆ SA2 ಪ್ರಶ್ನೆ, ಇಲ್ಲಿ SA2 ಪ್ರಶ್ನೆ ಅಂದರೆ ನಾವು ಯಾವ ಟೈಪ್ ಕೇಳಿದ್ದೀವಿ, ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. SA2 ಇಲ್ಲಿ ಕಾಣ್ತಾ ಇದ್ವಿ. SA2ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿ ಯಾವುದಿದೆ ನಾವು ನೋಡ್ಕೋಬೇಕು. ಇಲ್ಲಿ ಆ ಥರದ ಒಂದು SA ಪ್ರಶ್ನೆ ಇಲ್ಲಿ 2 ಇವೆ ನೋಡಿ, ಇಲ್ಲಿ 3 ಅಂಕದ ಪ್ರಶ್ನೆಗಳು. ಇದನ್ನು ನಾವು SA2 ಅಂತ ಹೇಳ್ತೀವಿ. ಇವು 2 ಪ್ರಶ್ನೆಗಳು 6 ಅಂಕ. ಎಕ್ಸ್ಟ್ರಾಕ್ಟ್ ಆಗಲಿ, ಲಾಂಗ್ ಕ್ವಶನ್ಸ್ ಆಗಲಿ ಈ ಒಂದು ಟೆಸ್ಟಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಪ್ಯಾಸೇಜ್ ರೀಡಿಂಗ್ ಒಂದು 4 ಅಂಕದ ಒಂದು ಪ್ರಶ್ನೆ ಇದೆ. ಒಟ್ಟಾರೆ 10 ಪ್ರಶ್ನೆಗಳು, 20 ಅಂಕದ ಒಂದು ವೇಟೇಜ್. ಇನ್ನು ಡಿಫಿಕಲ್ಟಿ ಲೆವೆಲ್ ಯಾವ ಥರ ಇರುತ್ತೆ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 30% ಪ್ರಶ್ನೆಗಳು ಈಸಿಯಾಗಿರುತ್ತೆ, 20% ಪ್ರಶ್ನೆಗಳು ಡಿಫಿಕಲ್ಟ್ ಆಗಿರುತ್ತೆ, 50% ಮೀಡಿಯಮ್, ಟೂ ಮಚ್ ಡಿಫಿಕಲ್ಟು ಅಲ್ಲ, ಈಸಿನೂ ಅಲ್ಲ, ಎವರೇಜ್. ಒಟ್ಟಾರೆ ಇದು 100% ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇನ್ನು ಇಲ್ಲಿ ಬ್ಲೂ ಪ್ರಿಂಟ್ ನೋಡಿದಾಗ ನಮಗೆ ಯಾವ ಪಾಠಗಳಿಂದ ಯಾವ ಒಂದು ಸ್ಕಿಲ್ ಮೇಲೆ ನಾವು ಅಂಕಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ನೋಡ್ಬೋದು. ದ ಸ್ವಾನ್ ಅಂಡ್ ದ ಪ್ರಿನ್ಸೆಸ್ಗೆ ಸಂಬಂಧಪಟ್ಟಂತೆ ಕಾಂಪ್ರಿಹೆನ್ಷನಲ್ಲಿ 2 ಅಂಕದ ಒಂದು ಪ್ರಶ್ನೆ. ಆಮೇಲೆ ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಅಪ್ರಿಸಿಯೇಷನ್ಗೆ ಸಂಬಂಧಪಟ್ಟಂಥ 3 ಅಂಕದ ಒಂದು ಪ್ರಶ್ನೆ. ಸಂಬಡೀಸ್ ಮದರ್ ಈ ಒಂದು ಕವನದಿಂದ ಎಕ್ಸ್ಪ್ರೆಷನ್ ಸ್ಕಿಲ್ಗೆ ಸಂಬಂಧಪಟ್ಟಂಥ 2 ಅಂಕದ ಒಂದು ಪ್ರಶ್ನೆ. ಕೋರಮಂಡಲ್ ಫಿಶರ್ಗೆ ನಾಲೆಜ್ಗೆ ಸಂಬಂಧಪಟ್ಟಂಥ 3 ಅಂಕದ ಒಂದು ಪ್ರಶ್ನೆ. ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಪ್ಲಿಮೆಂಟರಿ ರೀಡಿಂಗ್ದಿಂದ 2 ಅಂಕದ ಒಂದು ಪ್ರಶ್ನೆ, ಅಪ್ರಿಸಿಯೇಷನ್ ಸ್ಕಿಲ್ಗೆ ಸಂಬಂಧಪಟ್ಟಂಥದ್ದು. ಇನ್ನು ವೊಕ್ಯಾಬ್ಯುಲರಿ, ಗ್ರಾಮರ್ ಮತ್ತು ಕಂಪೋಸಿಷನಲ್ಲಿ 2 ಮಲ್ಟಿಪಲ್ ಚಾಯ್ಸ್ ಇವೆ, 2 1 ಅಂಕದ ಪ್ರಶ್ನೆ ಇವೆ, 1 ಪ್ಯಾಸೇಜ್ ರೀಡಿಂಗ್ ಇವೆ. ಇಷ್ಟು. ಈಗ ನಾವು ಪ್ರಶ್ನೆ ಪತ್ರಿಕೆ ನೋಡೋಣ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಚೀವ್ಮೆಂಟ್ ಟೆಸ್ಟ್ 3, ಫಾರ್ಮೇಟಿವ್ ಅಸೆಸ್ಮೆಂಟ್ 3, ಸಬ್ಜೆಕ್ಟ್ ಇಂಗ್ಲೀಷ್, ಕ್ಲಾಸ್ 8, ಮಾರ್ಕ್ಸ್ 20, ಟೈಮ್ 40 ಮಿನಿಟ್ಸ್. ಸೊ ನಿಮಗೆ 40 ನಿಮಿಷಗಳ ಒಂದು ಸಮಯಾವಕಾಶ ಇರುತ್ತೆ ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಕ್ಕೆ. ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದು 1 ಅಂಕದ 2 ಪ್ರಶ್ನೆಗಳು. ಮೊದಲನೇ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ, ಸಿ ಈಸ್ ಸ್ಪೀಕಿಂಗ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಅವಳು ಇಂಗ್ಲೀಷನ್ನು ತುಂಬ ನಿರರ್ಗಳವಾಗಿ ಮಾತಾಡ್ತಿದ್ದಾಳೆ. ಇಲ್ಲಿ ನಮಗೆ ಚೂಸ್ ದಿ ಸೂಟೇಬಲ್ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಈ ಸೆಂಟೆನ್ಸ್ನ ಕ್ವಶನ್ ಟ್ಯಾಗ್ ಏನಾಗುತ್ತೆ ಅಂತ. ಆಪ್ಷನ್ ಎ isn't she, ಆಪ್ಷನ್ ಬಿ is she, ಸಿ was she, ಡಿ wasn't she. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂವಲಿ ಟೆನ್ಸ್ ಇದೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಹೀಗಾಗಿ isn't she is ದ ರೈಟ್ ಆನ್ಸರ್, ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನಾವಿಲ್ಲಿ ಕೀ ಆನ್ಸರ್ ಕೂಡ ನೋಡ್ಕೊಂಬರ್ಬೋದು. ಆಪ್ಷನ್ ಎ isn't she ಅಂತ ಸರಿಯಾದ ಉತ್ತರ ಇದೆ. ಈಗ 2ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಸೊ ಇಫ್ ಕ್ಲಾಸಲ್ಲಿ ನಮಗೆ ಏನು ಕೇಳ್ತಾರೆ, ಥರ್ಡ್ ಕಂಡೀಷನಲ್ಲಿ ಸಂಬಂಧಪಟ್ಟಂತೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಬರ್ತಕ್ಕಂಥ ಒಂದು ಪ್ರಶ್ನೆ. ನೋಡೋಣ ಇಲ್ಲಿ ಕನ್ವರ್ಸೇಷನ್ ಡೈಲಾಗ್ ಏನಿದೆ. ರವಿ ಮತ್ತು ಅನಿತಾ ಅವರು ಮಾತಾಡ್ತಿದ್ದಾರೆ. ರವಿ ಕೇಳ್ತಾನೆ, ಡಿಡ್ ಯು ಎಂಜಾಯ್ ದ ಪಾರ್ಟಿ ಲಾಸ್ಟ್ ನೈಟ್, ಅಂದರೆ ನಿನ್ನೆ ರಾತ್ರಿ ಮಾಡ್ತಕ್ಕಂಥ ಪಾರ್ಟಿ ಎಂಜಾಯ್ ಮಾಡ್ದೇನು ಅಂತ ರವಿ ಕೇಳ್ತಾನೆ. ಅದಕ್ಕೆ ಅನಿತಾ ಹೇಳ್ತಾಳೆ, ಎಸ್
ಇಟ್ ವಾಸ್ ಗ್ರೇಟ್. ಹೌದು, ನಿನ್ನೆ ಪಾರ್ಟಿ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇಫ್ ಐ ಹ್ಯಾಡ್ ನೋನ್ ಅಬೌಟ್ ಇಟ್ ಅರ್ಲಿಯರ್ ಐ ಡ್ಯಾಶ್ ಗಾನ್ ದೇರ್ ಸೂನರ್. ಒಂದು ವೇಳೆ ಈ ಒಂದು ಪಾರ್ಟಿ ಇದೆ ಅಂತ ನನಗೆ ಬೇಗ ಗೊತ್ತಾಗಿದ್ರೆ ನಾನು ಇನ್ನೂ ಬೇಗ ಹೋಗ್ತಿದ್ದೆ ಅಂತ. ಇಲ್ಲಿಗ ಯಾವ ತುಂಬಬೇಕು ನೋಡಿ. ಆಪ್ಷನ್ ಎ ಶುಡ್ ಹ್ಯಾವ್, ಬಿ ವಿಲ್ ಹ್ಯಾವ್, ಸಿ ವುಡ್ ಹ್ಯಾವ್, ಡಿ ವುಡ್. ಸರಿಯಾದ ಉತ್ತರ ಆಪ್ಷನ್ ಕೀ ಆನ್ಸರ್ ನೋಡ್ಕೊಂಬರೋಣ. ಆಪ್ಷನ್ ಸಿ ವುಡ್ ಹ್ಯಾವ್, ಹೋಗ್ಬೋದಾಗಿತ್ತು ಅಂತ. ವುಡ್ ಹ್ಯಾವ್. ಓಕೆ, ಈಗ ನಾವು ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಸೆಕೆಂಡಿಗೆ ಹೋಗ್ತಾ ಇದ್ವಿ. ಡೂ ಆಸ್ ಅ ಡೈರೆಕ್ಟೆಡ್. ಇಲ್ಲಿ ಒಂದೊಂದು ಅಂಕದ 2 ಪ್ರಶ್ನೆಗಳಿರುತ್ತೆ. ಇದರಲ್ಲಿ 3ನೇ ಪ್ರಶ್ನೆ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಆರ್ಟಿಕಲ್. ಬಿಟ್ಟ ಸ್ಥಳವನ್ನು ಆರ್ಟಿಕಲ್ನಿಂದ ತುಂಬಿ ಅಂತ. ಸೊ ಆರ್ಟಿಕಲ್ ಅಂದರೆ ಯಾವುದಿರುತ್ತೆ? ಎ, ಆ್ಯನ್ ಮತ್ತು ದ, ಈ 3ರಲ್ಲಿ ಒಂದನ್ನು ತುಂಬಬೇಕು. ಸೊ ಸೆಂಟೆನ್ಸ್ ಏನಿದೆ, ಐ ಸಾ ಡ್ಯಾಶ್ ಎಲಿಫೆಂಟ್ ಎಟ್ ದಿ ಜೂ. ಇಲ್ಲಿ ನಾವು ಆರ್ಟಿಕಲನ್ನು ತುಂಬಬೇಕು. ಇಲ್ಲಿ ನಾವು ಆರ್ಟಿಕಲ್ ತುಂಬಬೇಕಂದ್ರೆ ಈ ಸಾ ನೋಡಬೇಕಾ ಅಥವಾ ಎಲಿಫೆಂಟ್ ವರ್ಡ್ ನೋಡಿ ನಾವು ಆರ್ಟಿಕಲ್ ತುಂಬಬೇಕಾ ಅಂದರೆ ಮುಂದೆ ಇರತಕ್ಕಂಥ ಪದ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮುಂದ್ಗಡೆ ಇರತಕ್ಕಂಥ ಪದವನ್ನು ನೋಡ್ಕೊಂಡು ನಾವು ಆರ್ಟಿಕಲನ್ನು ತುಂಬಬೇಕು. ಇಲ್ಲಿ ಎಲಿಫೆಂಟ್ ಏನಿದೆ ಇದು ಓವೆಲ್ ಸೌಂಡ್ದಿಂದ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಆ್ಯನ್ ಅಂತಕ್ಕಂಥ ಆರ್ಟಿಕಲನ್ನು ತುಂಬಬೇಕು. ಸೊ ಆನ್ಸರ್ ನೋಡ್ಕೊಂಬರೋಣ. 3ನೇದು ಎ ಎನ್, ಆ್ಯನ್. 4ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಈ ಕಾಲಮ್ ಎ ಅಲ್ಲಿ 1 ಪದ ಕೊಟ್ಟಿರ್ತಾರೆ, ಕಾಲಮ್ ಬಿ ಅಲ್ಲಿ 4 ಪದ ಕೊಟ್ಟಿರ್ತಾರೆ. ಈ ಪದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ? ಎ ಕಾಲಮಲ್ಲಿ ಹಾಟ್ ಇದೆ, ಈ ಹಾಟ್ ಪದಕ್ಕೆ ಈ 4ರಲ್ಲಿ ಯಾವ ಪದ ಮ್ಯಾಚ್ ಆಗುತ್ತೆ ಅಂತ ಹೇಳಬೇಕು. ನೋಡಿ, ಟೇಬಲ್, ಮ್ಯಾಪ್, ಕಾಫಿ, ಫ್ಲವರ್. ಇಲ್ಲಿ ಹಾಟ್, ಕಾಫಿ ಇಸ್ ದ ರೈಟ್ ಆನ್ಸರ್. ಕೀ ಆನ್ಸರ್ ಚೆಕ್ ಮಾಡ್ಕೊಂಬರೋಣ. ಹಾಟ್, ಕಾಫಿ. ಓಕೆ, ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 3. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ 3 ಪ್ರಶ್ನೆಗಳು 2 ಅಂಕದ್ದು, ಒಟ್ಟಾರೆ 6 ಅಂಕ. ಈಗ 5ನೇ ಪ್ರಶ್ನೆ ಏನಿದೆ, ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನ್ಸ್ಟ್ ಪ್ರಿನ್ಸ್ ಸಿದ್ಧಾರ್ಥ. ಸೊ ದೇವದತ್ತ ಸಿದ್ಧಾರ್ಥನ ವಿರುದ್ಧ ಯಾವ ಕಂಪ್ಲೇಂಟ್ ಮಾಡಿದ್ದ, ಏನಂತ ಕಂಪ್ಲೇಂಟ್ ಮಾಡಿದ್ದ ಅಂತ ಕೇಳ್ತಾ ಇರ್ತಾರೆ. ಇದು ಸ್ವಾನ್ ಆ್ಯಂಡ್ ದ ಪ್ರಿನ್ಸೆಸ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ನೋಡಿ, ದೇವದತ್ತ ಏನು ಕಂಪ್ಲೇಂಟ್ ಮಾಡ್ತಾನೆ, ಆನ್ಸರ್ ನೋಡ್ಕೊಬರೋಣ. 5ನೇ ಪ್ರಶ್ನೆ, ದೇವದತ್ತ ಕಂಪ್ಲೇನ್ಡ್ ದ್ಯಾಟ್ ಸಿದ್ಧಾರ್ಥ ಹ್ಯಾಡ್ ಟೇಕನ್ ಅವೇ ಹಿಸ್ ಸ್ವಾನ್. ಸೊ ದೇವದತ್ತ ಏನು ಕಂಪ್ಲೇಂಟ್ ಮಾಡ್ತಾನಂದರೆ ಸಿದ್ಧಾರ್ಥ ಹಂಸ ಪಕ್ಷಿಯನ್ನು ನನ್ನ ಹತ್ರದಿಂದ ತೆಗೆದುಕೊಂಡು ಹೋಗಿದ್ದಾನೆ. ಆ್ಯಂಡ್ ವಾಸ್ ರೆಫ್ಯೂಸಿಂಗ್ ಟು ಗಿವ್ ಇಟ್ ಟು ಹಿಮ್. ಬಟ್ ಅದೀಗ ನನಗೆ ಕೊಡೋಕ್ಕೆ ಆತ ಒಪ್ಕೋತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದ. ನೆಕ್ಸ್ಟ್ 6ನೇ ಪ್ರಶ್ನೆ, ವೈ ವಾಸ್ ದ ವುಮೆನ್ ವೆರಿ ಆಂಗ್ಸಿಯಸ್ ಇನ್ ದ ಪೊಯಮ್ ಸಂಬಡೀಸ್ ಮದರ್. ಈ ಸಂಬಡೀಸ್ ಮದರ್ ಅಂತಕ್ಕಂಥ ಕವನದಲ್ಲಿ ಆ ಒಂದು ಹೆಣ್ಣುಮಗಳು ತುಂಬ ಆತಂಕದಲ್ಲಿದ್ದರು, ಭಯದಲ್ಲಿದ್ದರು. ಆಂಗ್ಸಿಯಸ್ ಅಂದ್ರೇನು? ಆತಂಕ, ಭಯ. ಆತಂಕ, ಭಯದಿಂದ ಅವಳು ರಸ್ತೆ ಪಕ್ಕದಲ್ಲಿ ನಿಂತಿದ್ದರು. ಯಾಕೆ ಅಂತ ಪ್ರಶ್ನೆ. ಯಾಕೆ ಹೆಣ್ಣುಮಗಳು ಭಯದಿಂದ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದಳು? ಆನ್ಸರ್ ನೋಡ್ಕೊಂಬರೋಣ. 6ನೇ ಪ್ರಶ್ನೆದ್ದು, ದ ವುಮೆನ್ ವಾಸ್ ವೆರಿ ಆಂಗ್ಸಿಯಸ್ ಬಿಕಾಸ್ ದ ರೋಡ್ ವಾಸ್ ವೆರಿ ಬ್ಯುಸಿ ಆ್ಯಂಡ್ ಸ್ಲಿಪ್ಪರಿ. ಯಾಕೆ ಹೆಣ್ಮಗಳು ತುಂಬ ಚಿಂತೆ ಮಾಡ್ತಾ ನಿಂತಿದ್ರು ಅಂದರೆ ಆ ರೋಡ್ ತುಂಬ ರಶ್ ಆಗಿತ್ತು, ಅಂದರೆ ರೋಡಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು ಮತ್ತು ರೋಡ್ ಬೇರೆ ಇಳಿಜಾರಾಗಿತ್ತು. ಶಿ ವಾಸ್ ವೀಕ್ ಆ್ಯಂಡ್ ಕುಡಂಟ್ ಕ್ರಾಸ್ ಇಟ್ ಅಲೋನ್. ಅವಳಿಗೆ ತುಂಬ ವಯಸ್ಸಾಗಿತ್ತು, ಸೊ ಅವಳು ಒಬ್ಬಳೇ ರಸ್ತೆ ದಾಟೋಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಅವಳು ಆಂಗ್ಸಿಯಸ್ ಆಗಿದ್ದಳು. ನೆಕ್ಸ್ಟ್ 7ನೇ ಪ್ರಶ್ನೆ, ಹೌ ಡಿಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ರೆಸ್ಪಾಂಡ್ ಟು ಪಾಕಿಸ್ತಾನ್ಸ್ ಅಟ್ಯಾಕ್. ಇಲ್ಲಿ ರೆಸ್ಪಾಂಡ್ ಅಂದ್ರೇನು? ಪ್ರತ್ಯುತ್ತರ ಕೊಡೋದು, ಪ್ರತಿಕ್ರಿಯೆ ಕೊಡೋದು. ಅಟ್ಯಾಕ್ ಅಂದರೆ ಆಕ್ರಮಣ. ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಥರ ಪ್ರತ್ಯುತ್ತರ ಕೊಟ್ಟರು, ಏನು ಆ್ಯಕ್ಷನ್ ತೆಗೆದುಕೊಂಡ್ರು ಅಂತ ಪ್ರಶ್ನೆ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ಈ ಒಂದು ಪ್ರಶ್ನೆ ಇರುತ್ತೆ. ನಾವೀಗ ಆನ್ಸರ್ ನೋಡ್ಕೊಂಬರೋಣ. ವೆನ್ ಪಾಕಿಸ್ತಾನ ಅಟ್ಯಾಕ್ಡ್ ಆನ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಶಾಸ್ತ್ರಿ ಡಿಕ್ಲೇರ್ ಅಂದರೆ ಘೋಷಿಸೋದು. ಇನ್ ದ ಪಾರ್ಲಿಮೆಂಟ್ ಫೋರ್ಸ್ ವಿಲ್ ಬಿ ಮೆಟ್ ವಿತ್ ಫೋರ್ಸ್. ಇಲ್ಲಿ ಪಾರ್ಲಿಮೆಂಟ್ ಅಂದ್ರೇನು? ಸಂಸತ್ತು. ಫೋರ್ಸ್ ಅಂದರೆ ಇಲ್ಲಿ ಸೈನ್ಯ. ವಿಲ್ ಬಿ ಮೆಟ್ ವಿತ್ ಫೋರ್ಸ್ ಅಂದರೆ ಸೈನ್ಯದಿಂದಲೇ ಹಿಮ್ಮೆಟ್ಟಿಸಬೇಕು, ಓಡಿಸಬೇಕು ಅಂತ
ಹೇಳ್ತಾರೆ. ಅಂದರೆ ಒಟ್ಟಾರೆ ಪಾಕಿಸ್ತಾನದವರು ಜಮ್ಮು ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡ್ತಾರೆ, ತಮ್ಮ ಸೈನಿಕರನ್ನು ಕರೆದು ಹೇಳ್ತಾರೆ, ಸೈನ್ಯವನ್ನು ಸೈನ್ಯದಿಂದಲೇ ಓಡಿಸಿ ಅಂತ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಅಂದರೆ ಇದು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ. ಈಗ ಮೇನ್ ಕ್ವೆಶ್ಚನ್ ನಂಬರ್ 4 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 3 ಅಂಕದ 2 ಪ್ರಶ್ನೆಗಳು. ಅಂದರೆ ಈ 3 ಅಂಕದ ಪ್ರಶ್ನೆಗಳೇನು 5-6 ವಾಕ್ಯದಲ್ಲಿ ಬರಿಬೇಕಾಗುತ್ತೆ. ಸೊ ಇದರಲ್ಲಿ 8ನೇ ಪ್ರಶ್ನೆ ಏನಿದೆ, ವಾಟ್ ಹ್ಯಾಪನ್ಸ್ ಇಫ್ ದ ಫಿಶರ್ಮೆನ್ ಆರ್ ಲೇಟ್ ಇನ್ ಸ್ಟಾರ್ಟಿಂಗ್ ದೇರ್ ವರ್ಕ್? ಮೀನುಗಾರರು ಮೀನು ಹಿಡಿಯೋಕ್ಕೆ ಲೇಟ್ ಮಾಡಿ ಹೋಗಿದರೆ ಏನಾಗುತ್ತೆ? ಅಂದರೆ ಬೆಳಕಿನ ಸುಕ್ಕಿನಲ್ಲಿ ಹೋಗಿ ಮೀನು ಹಿಡಿದರೆ ಒಳ್ಳೆಯದು, ಲೇಟ್ ಆಗಿ ಹೋಗಿದರೆ ಏನಾಗುತ್ತೆ ಅಂತ ಪ್ರಶ್ನೆ ಇದೆ. ಸೊ ನೋಡೋಣ ಏನಿದೆ. ಓಕೆ, ಕೀ ಆನ್ಸರ್ಗೆ ಹೋಗೋಣ. ಇಫ್ ದ ಫಿಶರ್ಮೆನ್ ಆರ್ ಲೇಟ್ ಇನ್ ಸ್ಟಾರ್ಟಿಂಗ್ ದೇರ್ ವರ್ಕ್, ದ ವಿಂಡ್ ಸ್ಟಾರ್ಟ್ಸ್ ಬ್ಲೋಯಿಂಗ್. ಒಂದು ವೇಳೆ ಮೀನುಗಾರರು ಬೇಗ ಎದ್ದು ಮೀನು ಹಿಡಿಯಕ್ಕೆ ಹೋಗಲಿಲ್ಲ ಅಂದ್ರೇನು, ಜೋರಾಗಿ ಗಾಳಿ ಬೀಸೋಕ್ಕೆ ಪ್ರಾರಂಭ ಆಗುತ್ತೆ. ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಕ್ಯಾಚ್ ದ ಫಿಶ್. ಸೊ ಈ ಥರ ಆದಾಗ ಮೀನು ಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ದೇ ವಿಲ್ ನಾಟ್ ಬಿ ಏಬಲ್ ಟು ಫಾಲೋ ದ ಸೀಗಲ್ಸ್ ಕಾಲ್. ಆ ಕಡಲ ಹಕ್ಕಿ, ಸಮುದ್ರದ ಹಕ್ಕಿ ಏನು ಕರೆ ಕೊಡ್ತಾ ಇರುತ್ತೆ, ಆ ಕರೆಯನ್ನು ಫಾಲೋ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಅದಕ್ಕೆ ಬೇಗ ಹೋಗ್ಬೇಕನ್ನೋದು. 9ನೇ ಪ್ರಶ್ನೆ, ಹೌ ಕುಡ್ ಸಾಯಿ ಡ್ರಾ ದ ಅಟೆನ್ಷನ್ ಆಫ್ ಹರ್ ಪ್ಲೇಮೇಟ್ಸ್ ವೈಲ್ ದೇ ಮೇಡ್ ಫನ್ ಆಫ್ ಹರ್? ಈ 9ನೇ ಪ್ರಶ್ನೆ ಏನಿದೆ, ಸಾಯಿ ಪರಂಜಪಿ ಅವರ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಿದೆ. ಅಂದರೆ ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಅಂತ ಏನು ಪಾಠ ಇದೆ ಅದು. ಅಂದರೆ ಸಾಯಿ ಬಗ್ಗೆ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಏನು ಮಾಡ್ತಿರ್ತಾರೆ, ಅವಳಿಗೆ ಅಪಹಾಸ್ಯ ಮಾಡ್ತಿರ್ತಾರೆ. ನೀನು ದಪ್ಪ ಇದ್ದೀಯಾ, ನೀವು ಓಡೋಕ್ಕಾಗಲ್ಲ, ಈ ಥರ ರೇಗಿಸ್ತಾ ಇರ್ತಾರಲ್ಲ. ಸೊ ಆವಾಗ ಸಾಯಿ ಆ ಫ್ರೆಂಡ್ಸ್ ಎಲ್ಲ ಗಮನ ತನ್ನ ಕಡೆಗೆ ಯಾವ ಥರ ಸೆಳ್ಕೋತಾರೆ, ಎಲ್ಲ ಫ್ರೆಂಡ್ಸ್ ತನ್ನ ಸುತ್ತಾನೆ ಬಂದು ಕೊಡೋ ಹಾಗೆ ಯಾವ ಥರ ಮಾಡ್ತಾಳೆ ಅಂತ ಪ್ರಶ್ನೆ ಇದೆ. ಸೊ 9ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಸಾಯಿ ವಾಸ್ ಅ ಫ್ಯಾಟ್ ಗರ್ಲ್. ಸಾಯಿ ತುಂಬ ದಪ್ಪಗಿದ್ದಳು. ಹರ್ ಫ್ರೆಂಡ್ಸ್ ಮೇಡ್ ಫನ್ ಆಫ್ ಹರ್. ಸೊ ಅವಳು ತುಂಬ ಇರೋದ್ರಿಂದ ಅವರು ಫ್ರೆಂಡ್ಸ್ ಎಲ್ಲ ಅವಳಿಗೆ ರೇಗಿಸ್ತಾ ಇದ್ದರು. ಸೊ ಸಿ ಡ್ರೀವ್ ದ ಅಟೆನ್ಷನ್ ಆಫ್ ಹರ್ ಪ್ಲೇಮೇಟ್ಸ್ ಬೈ ಟೆಲ್ಲಿಂಗ್ ದೆಮ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಸೊ ಅದಕ್ಕಾಗಿ ಏನು ಮಾಡ್ತಾಳೆ, ಅವರೆಲ್ಲ ಆಡೋಕ್ಕೆ ಬಿಟ್ಟು ಹೋಗಿರ್ತಾರೆ, ಅವರನ್ನೆಲ್ಲ ಕಸೋ ಸಲುವಾಗಿ ಸಾಯಿ ಏನು ಹೇಳ್ತಾಳೆ, ನಾನು ಇಂಟ್ರೆಸ್ಟಿಂಗ್ ಆದ ಕತೆ ಹೇಳ್ತೀನಿ ಬನ್ನಿ ಅಂತ ಕರೀತಾಳೆ. ಆ್ಯಂಡ್ ಮೇಕಿಂಗ್ ದೆಮ್ ಎನ್ಯಾಕ್ಟ್ ದ ರೋಲ್ಸ್ ಆ್ಯಸ್ ಸಿ ಡೈರೆಕ್ಟೆಡ್. ಅಷ್ಟೇ ಅಲ್ಲದೆ ಕಥೆಗಳನ್ನು ಹೇಳ್ತಾ ಕೆಲವೊಂದು ನಾಟಕಗಳನ್ನು ಕೂಡ ಅವರಿಂದ ಅಭಿನಯಿಸ್ತಾಳೆ. ಅವ್ರದ್ದೆಲ್ಲ ಕ್ಲಾಸ್ಮೇಟಿಗೆ ಒಂದೊಂದು ಪಾತ್ರವನ್ನು ಕೊಟ್ಟು ನಾಟಕ ಮಾಡಿಸ್ತಾಳೆ. ಈ ಥರ ಅವರ ಗಮನವನ್ನು, ತನ್ನ ಗೆಳೆಯರ ಗಮನವನ್ನು, ಗೆಳತಿಯರ ಗಮನವನ್ನು ತನ್ನ ಕಡೆಗೆ ಸೆಳ್ಕೋತಾಳೆ. ಈಗ ಮೇನ್ ಕ್ವೆಶ್ಚನ್ ನಂಬರ್ 5, ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. ಸೊ ಪ್ಯಾಸೇಜ್ ರೀಡಿಂಗ್ಗೆ ಸಂಬಂಧಪಟ್ಟಂಥ 4 ಅಂಕದ ಪ್ರಶ್ನೆ ಇರುತ್ತೆ. ಇಲ್ಲಿ ಹೆಂಗೆ 4 ಅಂಕ ಅಂದರೆ 2 ಅಂಕದ 2 ಪ್ರಶ್ನೆಗಳಿರುತ್ತೆ. ನೋಡಿ, ಈ ಪ್ಯಾಸೇಜ್ ಕೆಳಗಡೆ ಇಲ್ಲಿ ನಿಮಗೆ ಎ ಅಂತ ಮತ್ತು ಬಿ ಅಂತ 2 ಪ್ರಶ್ನೆ ಇವೆ. ಇವಿಗೆ 2 ಅಂಕ. ನಾವು ಈ ಪ್ಯಾಸೇಜನ್ನು ಯಾವ ಥರ ಉತ್ತರ ಬರೀಬೇಕಂದ್ರೆ, ಮೊದಲು ನಾವು ಪ್ರಶ್ನೆಗಳನ್ನು ನೋಡ್ಕೋಬೇಕು. ಪ್ರಶ್ನೆ ನೋಡ್ಕೊಂಡು ಆ ನಂತರ ನಾವು ಪ್ಯಾಸೇಜ್ ಓದ್ತಾ ಹೋದರೆ ಈ ಪ್ರಶ್ನೆ ಉತ್ತರ ಎಲ್ಲಿದೆ ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ನಾವು ಪ್ಯಾಸೇಜ್ ಓದ್ಕೊಂಡು ಆ ನಂತರ ಪ್ರಶ್ನೆ ಓದಿದ್ರೆ ಏನಾಗುತ್ತೆ, ಮತ್ತೆ ಆನ್ಸರ್ ಸಲುವಾಗಿ ನಾವು ಮತ್ತೊಂದು ಸಲ ಪ್ಯಾಸೇಜ್ ಓದಬೇಕಾಗುತ್ತೆ. ಅದಕ್ಕಾಗಿ ನಾವು ಮೊದಲು ಪ್ರಶ್ನೆ ನೋಡ್ಕೊಂಬರೋಣ. ವಾಟ್ ಡಿಡ್ ಮಾಯಾ ಡೂ ವೆನ್ ಸಿ ಫೌಂಡ್ ದ ಬರ್ಡ್ ವಿತ್ ಅ ಬ್ರೋಕನ್ ವಿಂಗ್? ಸೊ ಒಂದು ಪಕ್ಷಿದು ರೆಕ್ಕೆ ಮುರಿದು ಹೋಗಿರುತ್ತೆ, ಸ್ವಲ್ಪ ಬ್ರೋಕ್ ಆಗಿರುತ್ತೆ, ಕಟ್ ಆಗಿರುತ್ತೆ. ಆವಾಗ ಮಾಯಾ ಆ ಪಕ್ಷಿಗೆ ಏನು ಮಾಡ್ತಾಳೆ ಅಂತ ಪ್ರಶ್ನೆ ಹೇಳಿ. ನೆಕ್ಸ್ಟ್ ಬಿ ಪ್ರಶ್ನೆ ಏನಿದೆ, ಹೌ ಡಿಡ್ ದ ಬರ್ಡ್ ಶೋ ಇಟ್ಸ್ ಗ್ರ್ಯಾಟಿಟ್ಯೂಡ್ ಟು ಮಾಯಾ? ಗ್ರ್ಯಾಟಿಟ್ಯೂಡ್ ಅಂದ್ರೇನು, ಕೃತಜ್ಞತೆ. ಸೊ ಮಾಯಾಗೆ ಆ ಒಂದು ಪಕ್ಷಿ ಯಾವ ಥರ ಕೃತಜ್ಞತೆ ಹೇಳುತ್ತೆ, ಯಾವ ಥರ ಥ್ಯಾಂಕ್ಸ್ ಹೇಳುತ್ತೆ ಅಂತ ಪ್ರಶ್ನೆ. ಓಕೆ, ಈಗ ನಾವು ಪ್ಯಾಸೇಜ್ ನೋಡ್ಕೊಂಬರೋಣ. 10ನೇ ಪ್ರಶ್ನೆ ಇದೆ ಇದು. ಮಾಯಾ ವಾಸ್ ವಾಕಿಂಗ್ ಥ್ರೂ ದ ಫಾರೆಸ್ಟ್ ವೆನ್ ಸಿ ಸಾ ಅ ಸ್ಮಾಲ್ ಬರ್ಡ್ ವಿತ್ ಅ ಬ್ರೋಕನ್ ವಿಂಗ್. ಸೊ ಮಾಯಾ ಒಂದಿನ ಏನು ಮಾಡ್ತಿದ್ರು, ಕಾಡಿನ ಹತ್ರ ವಾಕ್ ಮಾಡ್ತಾ ಹೋಗ್ತಿದ್ರು. ಆವಾಗ ಒಂದು ಪಕ್ಷಿ ನೋಡ್ತಾಳೆ, ಆ ಪಕ್ಷಿ ರೆಕ್ಕೆ ಸ್ವಲ್ಪ ಕಟ್ಟಾಗಿರುತ್ತೆ, ರೆಕ್ಕೆಗೆ ಗಾಯ ಆಗಿರುತ್ತೆ. ದ ಬರ್ಡ್ ವಾಸ್ ಸ್ಟ್ರಗಲಿಂಗ್ ಟು ಫ್ಲೈ. ಹೀಗಾಗಿ ಆ ಪಕ್ಷಿಗೆ ಮೇಲ್ಗಡೆ ಹಾರೋಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ವಾಸ್ ಲುಕಿಂಗ್ ಫಾರ್ ಹೆಲ್ಪ್. ಅದಕ್ಕಾಗಿ ಆ ಪಕ್ಷಿ ಏನು ಮಾಡ್ತಿತ್ತು,
ನನಗೆ ಯಾರಾದರೂ ಹೆಲ್ಪ್ ಮಾಡ್ತಾರೇನೋ ಅಂತ ಅತ್ತಿತ್ತ ನೋಡ್ತಾ ಇತ್ತು. ಮಾಯಾ ಕೇರ್ಫುಲ್ಲಿ ಪಿಕ್ಡ್ ಅಪ್ ದ ಬರ್ಡ್ ಆ್ಯಂಡ್ ಡಿಸೈಡೆಡ್ ಟು ಟೇಕ್ ಇಟ್ ಹೋಮ್. ಸೊ ಅದಕ್ಕೆ ಮಾಯಾ ಏನು ಮಾಡ್ತಾಳೆ, ಆ ಪಕ್ಷಿದ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆ ಪಕ್ಷಿಯನ್ನು ಎತ್ಕೋತಾಳೆ, ಅದನ್ನು ತಗೊಂಡು ತನ್ನ ಮನೆಗೆ ಒಯ್ದಕ್ಕೆ ನಿರ್ಧಾರ ಮಾಡ್ತಾಳೆ. ಸಿ ಮೇಡ್ ಅ ಸ್ಮಾಲ್ ನೆಸ್ಟ್ ಫಾರ್ ದಿ ಬರ್ಡ್. ನೆಸ್ಟ್ ಅಂದ್ರೇನು, ಗೂಡು. ಮನೆಗೆ ಹೋದ ನಂತರ ಆ ಪಕ್ಷಿಗಾಗಿ ಒಂದು ಸಣ್ಣ ಗೂಡನ್ನು ಕಟ್ತಾಳೆ, ಪಕ್ಷಿಗೆ ಒಂದು ಚಿಕ್ಕ ಮನೆ ಕಟ್ಕೊಡ್ತಾಳೆ. ಆ್ಯಂಡ್ ಟುಕ್ ಕೇರ್ ಆಫ್ ಇಟ್ ಎವ್ರಿ ಡೇ, ಫೀಡಿಂಗ್ ಇಟ್. ಆ ಪಕ್ಷಿಗೆ ದಿನಾಲೂ ಅದಕ್ಕೆ ಕಾಳುಗಳನ್ನು, ಆಹಾರವನ್ನು ನೀಡ್ತಾ ಅದಕ್ಕೆ ತುಂಬ ಕೇರ್ ಮಾಡ್ತಾಳೆ. ಆ್ಯಂಡ್ ಮೇಕಿಂಗ್ ಶೂರ್ ಇಟ್ ವಾಸ್ ಕಂಫರ್ಟೇಬಲ್. ಆ ಪಕ್ಷಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಅದಕ್ಕೆ ಕಂಫರ್ಟ್ ಆಗುವ ಹಾಗೆ ಉಪಚಾರ ಮಾಡ್ತಿದ್ರು. ಓವರ್ ಟೈಮ್ ದ ಬರ್ಡ್ಸ್ ವಿಂಗ್ ಹೀಲ್ಡ್. ಹೀಲ್ಡ್ ಅಂದರೆ ವಾಸಿಯಾಗೋದು. ಸೊ ಕೆಲವು ದಿನಗಳ ನಂತರ ಏನಾಯಿತು, ಆ ಪಕ್ಷಿ ರೆಕ್ಕೆಗೆ ಏನು ಗಾಯ ಆಗಿದ್ದು ಆ ಗಾಯ ಎಲ್ಲ ವಾಸಿಯಾಗುತ್ತೆ, ಮಾಯ ಆಗುತ್ತೆ. ಆ್ಯಂಡ್ ಇಟ್ ವಾಸ್ ಏಬಲ್ ಟು ಫ್ಲೈ ಅಗೇನ್. ಆ ಪಕ್ಷಿಗೆ ಆದಂಥ ಗಾಯ ಎಲ್ಲ ವಾಸಿಯಾಗಿ ಅದು ಮತ್ತೆ ಆಕಾಶದಲ್ಲಿ ಹಾರಕ್ಕೆ ರೆಡಿಯಾಗಿರುತ್ತೆ. ಮಾಯಾ ವಾಸ್ ಹ್ಯಾಪಿ ಟು ಸಿ ದ ಬರ್ಡ್ ಹೆಲ್ದಿ ಆ್ಯಂಡ್ ಫ್ರೀ. ಸೊ ಮಾಯಾಗೆ ತುಂಬ ಸಂತೋಷ ಆಗುತ್ತೆ, ಯಾಕಂದರೆ ಪಕ್ಷಿ ತನ್ನ ಗಾಯ ವಾಸಿಯಾಗಿ ಆಕಾಶದಲ್ಲಿ ಸ್ವಚ್ಛಂದವಾಗಿ ಫ್ರೀಯಾಗಿ ಹಾರೋದನ್ನ ಕಂಡವಳಿಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ದ ಬರ್ಡ್ ಫ್ಲೂ ಅವೇ. ಕೊನೆಗೆ ಮತ್ತೆ ಪಕ್ಷಿ ಹಾರ್ತಾ ಹೋಗುತ್ತೆ. ಬಟ್ ನಾಟ್ ಬಿಫೋರ್ ಸಿಂಗಿಂಗ್ ಅ ಸ್ವೀಟ್ ಸಾಂಗ್ ಟು ಥ್ಯಾಂಕ್ ಹರ್. ಬಟ್ ಆ ಪಕ್ಷಿ ಹಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅವಳ ಮನೆಯಿಂದ ಹಾಡ್ಕೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವಳಿಗಾಗಿ ಒಂದು ಹಾಡನ್ನು ಹಾಡಿ, ಸುಮಧುರವಾದ ಹಾಡನ್ನು ಹಾಡಿ ಅಲ್ಲಿಂದ ಹೊರಟು ಹೋಗುತ್ತೆ. ಈ ಥರ ಹಾಡೋ ಮೂಲಕ ತನ್ನ ಕೃತಜ್ಞತೆಯನ್ನು ಮಾಯಾಗೆ ಅರ್ಪಿಸುತ್ತೆ. ಈಗ ಪ್ರಶ್ನೆ ನೋಡ್ಕೊಳ್ಳಿ, ವಾಟ್ ಡಿಡ್ ಮಾಯಾ ಡೂ ವೆನ್ ಸಿ ಫೌಂಡ್ ದ ಬರ್ಡ್ ವಿತ್ ಅ ಬ್ರೋಕನ್ ವಿಂಗ್. ಸೊ ರೆಕ್ಕೆಗೆ ಗಾಯ ಆದಂಥ ಪಕ್ಷಿನ ಕಂಡು ಮಾಯಾ ಏನು ಮಾಡಿದಳು? ಸೊ ಆನ್ಸರ್ ನೋಡ್ಕೊಂಬರೋಣ. ಮಾಯಾ ಪಿಕ್ಡ್ ಅಪ್ ದ ಬರ್ಡ್ ಆ್ಯಂಡ್ ಟುಕ್ ಇಟ್ ಹೋಮ್. ಮಾಯಾ ಆ ಪಕ್ಷಿಯನ್ನು ಎತ್ಕೊಂಡು ಅದಕ್ಕೆ ಮನೆಗೆ ತೆಗೆದುಕೊಂಡು ಹೋಗ್ತಾಳೆ. ಸಿ ಟುಕ್ ಕೇರ್ ಆಫ್ ಇಟ್. ಆ ಪಕ್ಷಿಗೆ ಉಪಚಾರವನ್ನು ಕೊಡ್ತಾಳೆ. ಫೆಡ್ ಇಟ್. ಅದಕ್ಕೆ ಊಟವನ್ನು ನೀಡ್ತಾಳೆ. ಆ್ಯಂಡ್ ಮೇಡ್ ಶೂರ್ ಇಟ್ ವಾಸ್ ಕಂಫರ್ಟೇಬಲ್. ಅದಕ್ಕೆ ತುಂಬ ನೆಮ್ಮದಿ ಇರುವ ಹಾಗೆ ಅದಕ್ಕೆ ನೋಡ್ಕೋತಾಳೆ. ಇನ್ನು ಬಿ ಪ್ರಶ್ನೆ ಏನಿದೆ, ಹೌ ಡಿಡ್ ದ ಬರ್ಡ್ ಶೋ ಇಟ್ಸ್ ಗ್ರ್ಯಾಟಿಟ್ಯೂಡ್ ಟು ಮಾಯಾ. ಆ ಪಕ್ಷಿ ಮಾಯಾಗೆ ಯಾವ ಥರ ತನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತೆ ಅಂತ. ದ ಬರ್ಡ್ ಸ್ಯಾಂಗ್ ಅ ಸ್ವೀಟ್ ಸಾಂಗ್ ಟು ಥ್ಯಾಂಕ್ ಮಾಯಾ ಬಿಫೋರ್ ಫ್ಲೈಯಿಂಗ್ ಅವೇ. ಆ ಪಕ್ಷಿ ಹಾರು ಹೋಗೋಕ್ಕಿಂತ ಮುಂಚೆ ಮಾಯಾಗೆ ಒಂದು ಸುಂದರವಾದ ಹಾಡನ್ನು, ಒಂದು ಸುಮಧುರವಾದ ಹಾಡನ್ನು ಹಾಡೋ ಮೂಲಕ ತನ್ನ ಕೃತಜ್ಞತೆಯನ್ನು, ಅವಳು ತನಗೇನು ಹೆಲ್ಪ್ ಮಾಡಿದ್ದಾಳೆ ಆ ಪಕ್ಷಿ ಹಾಡುವ ಮೂಲಕ ಆತನ ಒಂದು ಥ್ಯಾಂಕ್ಸನ್ನು ಹೇಳುತ್ತೆ. ಇಷ್ಟು ಈ ಪ್ರಶ್ನೆಯಲ್ಲಿ ಬರ್ತಿರೋಂಥ ಪ್ರಶ್ನೆ ಹಾಗೂ ಉತ್ತರಗಳು. ಸೊ ಈ PDF ಲಿಂಕನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಬ್ಲೂ ಪ್ರಿಂಟ್ ಆಗಿರ್ಬೋದು, ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್, ಇವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿದ್ರೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.